ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನ ಹಾಗೂ ಪಾತುಪ ರಂಗ ಅಧ್ಯಯನ ಕೇಂದ್ರ ಸಹಯೋಗದಲ್ಲಿ ಅರೆಹೊಳೆ ರಂಗ ಹಬ್ಬ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ರಂಗಕರ್ಮಿ ಸದಾನಂದ ಸುವರ್ಣ ಗೌರವಾರ್ಥ ರಾಜ್ಯ ಮಟ್ಟದ 5ನೇ ಅರೆಹೊಳೆ ರಂಗ ಹಬ್ಬವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಪಾತುಪ ಕಾಲೇಜಿನ ಸಭಾಂಗಣದಲ್ಲಿ ಅರೆಹೊಳೆ ಪ್ರತಿಷ್ಠಾನ ಹಾಗೂ ಪಾತುಪ ರಂಗ ಅಧ್ಯಯನ ಕೇಂದ್ರ ಸಹಯೋಗದಲ್ಲಿ ಅರೆಹೊಳೆ ರಂಗ ಹಬ್ಬ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಲಯನ್ಸ್ ರಂಗವೈಭವ ಹಾಗೂ ಲಯನ್ಸ್ ಜಿಲ್ಲೆ 317ಡಿ ಜಿಲ್ಲಾಧ್ಯಕ್ಷ ಲಯನ್ ಎನ್.ಟಿ. ರಾಜ ಅವರು ಮಾತನಾಡಿ, ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಪಿಡುಗುಗಳನ್ನು ನೋಡ್ತೇವೆ, ರಂಗಭೂಮಿ ನಾಟಕಕ್ಕೆ ಪ್ರೋತ್ಸಾಹ ನೀಡ್ತೇವೆ ಅಂತ ಹೇಳಿದರು. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಇಂಥ ಸಾಮಾಜಿಕ ಪಿಡುಗಿನಿಂದಾಗಿ ಪಡುವಂಥ ಬವಣೆ ಅದು ಯಾರಿಗೆ ಹೇಳಬೇಕು, ಯಾರು ಕೇಳ್ತಾರೆ ಅನ್ನೋದು ಕೂಡ ಒಂದು ರೀತಿಯ ಪ್ರಶ್ನೆಯಾಗಿ ಉಳಿದಿದೆ. ಸಾತ್ವಿಕದಂಥ ಒಂದು ತಂಡದವರು ಶರೀಫನಂಥ ನಾಟಕ ಕೊಟ್ಟು ಸತ್ವಯುತವಾಗಿ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಆಗಬಹುದು ಅನ್ನುವ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ನಾಳೆ ರೊನಾಲ್ಡೋ ಅಥವಾ ವೆಂಕಟರಮಣ ಅಂತ ಹೇಳುವಂಥ ಸತ್ವಯುತವಾದಂಥ ನಾಟಕಗಳನ್ನು ಇಂಥ ರಂಗಗಳಲ್ಲಿ ಪ್ರದರ್ಶಿಸಿ ವಿಜಯ ಕರ್ನಾಟಕ ಹಿರಿಯ ಸಂಪಾದಕಿ ಸೀತಾಲಕ್ಷ್ಮಿ ಕರಿಕೋಡಿ ಮಾತನಾಡಿ, ನಾಟಕದಲ್ಲಿ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಶಾಲಾ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಭಿರುಚಿ ಮೂಡಿಸಬೇಕಾಗಿದೆ. ಯುವಕರನ್ನ ರಂಗಭೂಮಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಗುರುತಿಸುವಂತೆ ಮಾಡಬೇಕು ಎಂದರು. ಯಾವುದೇ ಕಲಾ ಪ್ರಕಾರಗಳನ್ನು ತೋರಿಸ್ತಾ ಬಂದರೆ ಅವರು ಎಷ್ಟು ಅದರೊಳಗೆ ತಲ್ಲೀನರಾಗ್ತಾರೆ ಮತ್ತು ವಿಮರ್ಶಾತ್ಮಕವಾದ ನೋಟವನ್ನು ಹೇಗೆ ಬೆಳೆಸ್ಕೊಳ್ತಾ ಹೋಗ್ತಾರೆ ಅನ್ನೋದು ಅರ್ಥ ಆಗ್ತದೆ. ಶಾಲಾ ದಿನಗಳಲ್ಲಿ ವಾರ್ಷಿಕೋತ್ಸವ ನಡೀತದೆ. ಆ ವಾರ್ಷಿಕೋತ್ಸವದ ಚಟುವಟಿಕೆಗಳಷ್ಟೇ ಸೀಮಿತ ಆಗಿ, ಅದರ ನಡುವೆ ಅಷ್ಟು ನಾವು ಸೀಮಿತ ಆಗಿರ್ತೇವೆ. ನನ್ನ ಶಾಲಾ ದಿನಗಳಲ್ಲಿ ಕಿನ್ನರಿ ಮೇಳ, ತುಮರಿ, ಆಮೇಲೆ ನೀನಾಸಂ ನಾಟಕಗಳನ್ನು ನೋಡೋದಕ್ಕೆ ಅವಕಾಶ ಸಿಗ್ತಾ ಇತ್ತು. ನನ್ನ ತಂದೆ ವಿ.ಗ. ನಾಯಕ್ ಅವರು ಈ ಎಲ್ಲ ನಾಟಕಗಳನ್ನು ನೋಡಬೇಕು, ಅದನ್ನು ವಿಮರ್ಶಿಸಬೇಕು ಅಂತಲೂ ಹೇಳ್ತಾ ಇದ್ದರು. ಅವರು ಮತ್ತು ನನ್ನ ನಡುವಿನ ಚರ್ಚೆಗಳು ಕೂಡ ವಿಮರ್ಶಾತ್ಮಕವಾಗಿ ನಾಟಕಗಳನ್ನು, ಸಾಹಿತ್ಯ ಕೃತಿಗಳನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಈ ವೇಳೆ ಅರೆಹೊಳೆ ಪ್ರತಿಷ್ಠಾನ ಅಧ್ಯಕ್ಷ ಅರೆಹೊಳೆ ಸದಾಶಿವರಾವ್ ಉಪಸ್ಥಿತರಿದ್ದರು. ಇನ್ನು ಸಾತ್ವಿಕ ಬೆಂಗಳೂರು ಇವರಿಂದ ಶರೀಫ ಎಂಬ ನಾಟಕ ಪ್ರದರ್ಶನಗೊಂಡಿತು. ಏನಾರು ಆಗಾಕ ಅದಿರ್ಲಿಕ್ಕಬೇಕು, ನೀವು ಮಾಡೋದು ಚಲೋ ಐತಿ ಬಿಡ್ರಿ. ಈ ಪರಂಗಿಯವರು ಬಂದು ನಮ್ಮ ದೇಶನ ಹಾಳು ಮಾಡಿಬಿಟ್ರು. ನಾವು ಅವ್ರ ವಿರುದ್ಧ ಹೋರಾಡ್ಬೇಕಂತಂದ್ರ ಒಗ್ಗಟ್ಟಾಗಿ ಚಳುವಳಿ ಮಾಡಬೇಕಾಗಿತ್ತು ನೋಡ್ರಿ. ದೇಶಕ್ಕಾಗತ್ತಾದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನಾ ತಿಳ್ಕೊಂಡಿದ್ದು ತಪ್ಪಾತು. ಪರಂಗಿ ಅವ್ರ ವಿರುದ್ಧ ದಂಗೆ ಹೇಳಕ, ಸಲಹೆ ಕೇಳಕ ಬಂದೀನಿ ಅಂತ ಅನ್ಕೊಂಡಿದ್ದೆ. ಮತ್ತೆ ಯಾಕೆ ಗುಂಪು ಬ್ಯಾರೆ ಆಘಾತಾಗಿದ್ದಿ? ಆಘಾತಾಗಿರೋದು ನಮ್ಗಲ್ಲ ಬಡ್ರ, ಮತ್ತೆ ಧರ್ಮಕ್ಕ ಹ್ಯಾಂಗ್ ನಗ್ತೇ ನೋಡು, ಸುಡ್ಗಾಡ್ಸಿದ್ನಾಗ ಮೈ ತುಂಬ ಬೂದಿ ಬೆಳ್ಕೊಂಡ. ಯಾಕೋ ನಗ್ತೀಯ? ಶಾಸ್ತ್ರಿಗಳ ಮಾತು ಕೇಳಿ ನಗದ ಇನ್ನೇನ್ ಮಾಡ್ಲಿರಪ್ಪ? ಏನಂತ ನಗು? ಅಬದ್ಧ 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 ಅಲ್ದ ಇನ್ನೇನ್ರಪ್ಪ? ನಾನು ಬ್ಯಾರೆ, ನನ್ನ ಧರ್ಮ ಬ್ಯಾರೆ ಅಂತಿರಲ್ಲ. ಮನುಷ್ಯ ನಿಲ್ಲದ ಧರ್ಮ ಇರ್ತತಿ ಅನ್ನೋ ಸತ್ಯ ಇವತ್ತ ತಿಳಿದಿದ್ದೆ ನನಗ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.